ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಮಿಸ್ ಮಾಡದೆ ಫಾಲೋ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗಾಗಿ ಈ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಲ್ಲಿರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ನಿಮ್ಗೆ ಏನಾದ್ರು ಇನ್ ಕೇಸ್ ಅಪ್ಡೇಟ್ಸ್ ಬೇಕು ಅಂದ್ರೆ ಫಾಲೋ ಮಾಡಬಹುದು, ಬೇಡ ಅಂದ್ರೆ ಯು ಕ್ಯಾನ್ ಲೀವ್. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂತಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳಲ್ಲಿ ಕೆಲವು ಫೇಕ್ ಅಕೌಂಟ್ ಗಳ ಹಾವಳಿ ಇರುತ್ತೆ. ಹಾಗಾಗಿ ಹುಷಾರಾಗಿರಿ. ನಾವು ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಮಾಡೋದಿಲ್ಲ. ನಾವೇನಾದ್ರೂ ಅನೌನ್ಸ್ ಮಾಡ್ಬೇಕಾ ನಮ್ಮ ವಿಡಿಯೋಗಳ ಮೂಲಕನೇ ಅನೌನ್ಸ್ ಮಾಡ್ತೀವಿ. ಅದನ್ನ ಹೊರತುಪಡಿಸಿದ್ರೆ ಇಂಡಿವಿಜುವಲ್ ಆಗಿ ಯಾರಿಗೂ ಮೆಸೇಜ್ ಮಾಡೋದಿಲ್ಲ. ಇನ್ ಕೇಸ್ ಏನಾದ್ರೂ ಇಂಡಿವಿಜುವಲ್ ಆಗಿ ನಿಮ್ಗೆ ಮೆಸೇಜ್ ಬಂದಿದೆ ಅಂದ್ರೆ ಮೇ ಬಿ ಅವರು ಫ್ರಾಡ್ಸ್ಟರ್ಸ್ ಆಗಿರ್ಬೋದು. ಹಾಗಾಗಿ ಅಂತವರಿಂದ ದೂರ ಇರಿ. ಯಾವುದೇ ಕಾರಣಕ್ಕೂ ಅಂತವರ ಮಾತನ್ನ ನಂಬಬೇಡಿ. ಮುಂದುವರಿಯೋಣ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 118 ಪಾಯಿಂಟ್ಸ್ ಅಥವಾ 0.23% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಚೆನ್ನಾಗಿತ್ತು, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ನಂತರ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಆಗಿ ಕೊನೆಯಲ್ಲಿ ಒಂದ್ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 118 ಪಾಯಿಂಟ್ಸ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕಳೆದ ವಾರ ನಾಸ್ಡಾಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಬಟ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 312 ಪಾಯಿಂಟ್ಸ್ ಅಥವಾ 1.19% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಇಲ್ಲೂ ಕೂಡ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಆಲ್ಮೋಸ್ಟ್ ನಂತರ ಒಳ್ಳೆ ಹಲಿ ಬಂದಿದೆ. ಅಲ್ಲಿಂದ ಸ್ವಲ್ಪ ಡೌನ್ ಕೂಡ ಆಗಿದೆ, ಬಟ್ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಕೂಡ ಸೇಮ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಡೌ ಜೋನ್ಸ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು FIS ಡೇಸ್ ಆಕ್ಟಿವಿಟಿ ನೋಡಿದ್ರೆ ನಿನ್ನೆ FIS ನೋಡಬಹುದು 2407 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 1361 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಮತ್ತೆ ಸೆಲ್ಲಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಮೊನ್ನೆ ಸ್ವಲ್ಪ ಬೈ ಮಾಡಿದ್ರು, ಬಟ್ ನಿನ್ನೆ ಅಗೇನ್ ಸೆಲ್ಲಿಂಗ್ ಮುಂದುವರೆದಿದೆ FIS ಕಡೆಯಿಂದ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಇರಾನ್ ಇಂದ ಬರ್ತಿರುವಂತ ಕೆಲವು ಸುದ್ದಿಗಳನ್ನು ನೋಡಿದ್ರೆ, ಇರಾನ್ ಸೇಸ್ ನ್ಯೂ US ಸ್ಟ್ರೈಕ್ಸ್ ವೈಲೇಟ್ ಸೀಸ್ ಫೈರ್. ಅಮೆರಿಕದ ನೇವಿ ಕೆಲವು ಸ್ಪೀಡ್ ಬೋಟ್ ಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಸುದ್ದಿಗಳನ್ನ ನಿನ್ನೆ ನೋಡಿದ್ವಿ. ಇರಾನ್ ಅದಕ್ಕೆ ರೆಸ್ಪಾಂಡ್ ಮಾಡಿದೆ, ಸೀಸ್ ಫೈರ್ ಅನ್ನ ಅಮೆರಿಕ ವೈಲೇಟ್ ಮಾಡಿದೆ ಅಂತ. ಜೊತೆಗೆ ಇದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಇದನ್ನ ನೋಡಿದ್ರೆ ಮತ್ತೆ ಏನಾದ್ರೂ ಅಟ್ಯಾಕ್ಸ್ ಸ್ಟಾರ್ಟ್ ಆಗುತ್ತಾ, ಬಟ್ ಇಲ್ಲಿವರೆಗೂ ಆಗಿಲ್ಲ, ಬಟ್ ಒಂದಷ್ಟು ಡೌಟ್ಸ್ ಇದ್ದೇ ಇರುತ್ತೆ. ಇನ್ನು ಮಾರ್ಕೆಟ್ಸ್ ಅಂತೂ ಓಪ್ಸ್ ಇಟ್ಕೊಂಡಿದೆ ಡೀಲ್ ಬಗ್ಗೆ. ಅಮೆರಿಕ ಸ್ಟ್ರೈಕ್ ಮಾಡಿದೆ ಅಂತ ಗೊತ್ತಾದ್ರೂ ಕೂಡ ಮಾರ್ಕೆಟ್ ಅಲ್ಲಿ ನಂತರ ರಿಯಾಕ್ಷನ್ ಬರಲಿಲ್ಲ. ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಮುಂದುವರಿತು. ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಿಲ್ಲ. ಮೇ ಬಿ ಸದ್ಯದಲ್ಲೇ ಡೀಲ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ನೋಡೋಣ, ನಾವು ಕೂಡ ಅದನ್ನೇ ಕಾಯ್ತಾ ಇರೋದು. ಡೀಲ್ ಆಗಿ ಇಲ್ಲಿ ನಾರ್ಮಲೈಸ್ ಆದ್ರೆ ಮೇ ಬಿ ಅದು ಕ್ರೂಡ್ ನ ಡೌನ್ ಫಾಲ್ ಕೂಡ ಕಾರಣ ಆಗುತ್ತೆ. ಇಕ್ವಿಟಿ ಮಾರ್ಕೆಟ್ಸ್ ಗೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನೊಂದು ಸುದ್ದಿ ಇದೆ ನೋಡಬಹುದು. US ನೇವಿ ಕ್ವೈಟ್ಲಿ ಎಸ್ಕಾರ್ಟ್ಸ್ ಕಮರ್ಷಿಯಲ್ ಶಿಪ್ಸ್ ಥ್ರೂ ಸ್ಟ್ರೈಟ್ ಆಫ್ ಹಾರ್ಮುಜ್ ಟು ಸೆಕ್ಯೂರ್ ವೈಟಲ್ ಶಿಪ್ಪಿಂಗ್ ಲೈನ್. ಅಮೆರಿಕದ ನೇವಿ ಕಮರ್ಷಿಯಲ್ ಶಿಪ್ಸ್ ಅನ್ನ ಎಸ್ಕಾರ್ಟ್ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ನೋಡಬಹುದು, ಯುನೈಟೆಡ್ ಸ್ಟೇಟ್ಸ್ Navy has been quietly assisting commercial vessels navigating the Strait of Hormuz, according to US military officials cited by the Wall Street Journal. Wall Street Journal US military officials ನ ಸೈಟ್ ಮಾಡಿ ರಿಪೋರ್ಟ್ ಮಾಡಿದೆ. ಈಗಾಗಲೇ ಗೊತ್ತಿದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳಿದೆ. ಬೇರೆ ಶಿಪ್ ಗಳನ್ನ ಇರಾನ್ ಬಿಡ್ತಾ ಇಲ್ಲ, ಇರಾನ್ ನ ಶಿಪ್ ಗಳನ್ನ ಅಮೆರಿಕ ಬಿಡ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳಿದೆ ಅಂತ. ಬಟ್ ಈ ಸುದ್ದಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಸತ್ಯನ ಸತ್ಯಕ್ಕೆ ದೂರನ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರೂ ಈ ರೀತಿ ಮಾಡ್ತಾ ಇದೆ US ನೇವಿ ಅಂತಂದ್ರೆ ಅದು ಕೂಡ ಒಳ್ಳೆಯ ಬೆಳವಣಿಗೆನೆ. ಇರಾನ್ಗೆ ಇದು ಕೆಟ್ಟ ಬೆಳವಣಿಗೆ ಆಗುತ್ತೆ, ಬೇರೆ ದೇಶಗಳಿಗೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ನೋಡೋಣ, ಮೇ ಬಿ ನಾಳೆ ನಾಡಿದ್ರಲ್ಲಿ ಇದರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಸುದ್ದಿಗಳು ಬಂದ್ರು ಬರಬಹುದು. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನೋ ಅಂತ ನೋಡಿದ್ರೆ, ಸದ್ಯದ ಮಟ್ಟಿಗೆ 1% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ನಿನ್ನೆ ಮತ್ತೆ ರ್ಯಾಲಿ ಬಂದು 100 ನ ಕ್ರಾಸ್ ಮಾಡಿತ್ತು. ಈಗ ಸದ್ಯಕ್ಕೆ $99 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಸ್ಪೈಕ್ ಏನಿಲ್ಲ ಅಥವಾ ಡೌನ್ ಫಾಲ್ ಕೂಡ ಇಲ್ಲ ದೊಡ್ಡದಾಗಿ. ನೋಡೋಣ ಯಾವ ರೀತಿ ಮುಂದುವರಿಯುತ್ತೆ ಥ್ರೂಔಟ್ ದ ಡೇ ಅಂತ. ಇನ್ನು ಇಸ್ರೇಲ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ ನೋಡಬಹುದು. ಇಸ್ರೇಲ್ ಎಕ್ಸ್ಪಾಂಡ್ಸ್ ಆಪರೇಷನ್ಸ್ ಇನ್ ಲೆಬನಾನ್, ಸ್ಟ್ರೈಕ್ಸ್ ಕಿಲ್ 31 ಅಮಿಡ್ ಸೀಸ್ ಫೈರ್. ಲೆಬನಾನ್ ಅಲ್ಲಿ ತನ್ನ ಆಪರೇಷನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಈ ಹಿಂದೆ ಸೀಸ್ ಫೈರ್ ಅನೌನ್ಸ್ ಆದಾಗ ಇರಾನ್ ಲೆಬನಾನ್ ಕೂಡ ಸೇರ್ಕೊಂಡಿದೆ ಅನ್ನುವಂತ ಮಾತನ್ನ ಹೇಳಿತ್ತು. ಜೊತೆಗೆ ಇಸ್ರೇಲ್ ಕೂಡ ಅಲ್ಲಿ ಸ್ಟಾಪ್ ಮಾಡಿತ್ತು ಒಂದೆರಡು ದಿನದ ನಂತರ. ಬಟ್ ಈಗ ಮತ್ತೆ ಅಲ್ಲಿ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ ಅಥವಾ ಎಕ್ಸ್ಪಾಂಡ್ ಮಾಡ್ತಿದೆ ಅಂದ್ರೆ ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಕಾದು ನೋಡ್ಬೇಕಾಗಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಎಸ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು.
NSE bars S Securities from adding new clients. ಎಸ್ ಸೆಕ್ಯೂರಿಟೀಸ್ ಏನಿದೆ ಎಸ್ ಬ್ಯಾಂಕ್ ನ ಸಬ್ಸಿಡಿಯರಿ ಇದು. ಹೊಸದಾಗಿ ಕಸ್ಟಮರ್ಸ್ ನ ಆಡ್ ಮಾಡ್ಲಿಕ್ಕೆ NSE ಬ್ಯಾನ್ ಮಾಡಿದೆ ಎಸ್ ಸೆಕ್ಯೂರಿಟೀಸ್ ನ. ನೋಡಬಹುದು, NSE has prohibited ಎಸ್ ಸೆಕ್ಯೂರಿಟೀಸ್ ಫ್ರಮ್ ಆನ್ಬೋರ್ಡಿಂಗ್ ಎನಿ ನ್ಯೂ ಕ್ಲೈಂಟ್ಸ್ ಫಾರ್ ದ ನೆಕ್ಸ್ಟ್ 3 months. ಮುಂದಿನ 3 ತಿಂಗಳ ಕಾಲ ಹೊಸ ಕ್ಲೈಂಟ್ಸ್ ಅನ್ನ ಆಡ್ ಮಾಡೋದನ್ನ ತಡೆ ಹಿಡಿದಿದೆ. ಜೊತೆಗೆ ಮಾನಿಟರಿ ಪೆನಾಲ್ಟಿ ಕೂಡ ಹಾಕಿದೆ 1 lakh. ಅಂದ್ರೆ ಎಸ್ ಸೆಕ್ಯೂರಿಟೀಸ್ ಬ್ರೋಕಿಂಗ್ ಕಂಪನಿ ಎಸ್ ಬ್ಯಾಂಕ್ ನ ಅಂಡರ್ ಬರುವಂತದ್ದು. ಮಾರ್ಜಿನ್ಸ್ ಜಾಸ್ತಿ ಕೊಟ್ಟಿದೆ ಕ್ಲೈಂಟ್ಸ್ ಗೆ ಅನ್ನೋ ಕಾರಣಕ್ಕೆ NSE ಈ ನಿರ್ಧಾರವನ್ನ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಎಸ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಇನ್ನು ಕೋಲ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಸರ್ಕಾರ ಕೋಲ್ ಇಂಡಿಯಾದಲ್ಲಿ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ OFS ಮೂಲಕ. ಇವತ್ತಿಂದ OFS ಓಪನ್ ಆಗುತ್ತೆ. ಇವತ್ತು ಇನ್ಸ್ಟಿಟ್ಯೂಷನ್ಸ್ ಓಪನ್ ಇರುತ್ತೆ OFS ವಿಂಡೋ. ನಾಳೆ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ನೋಡಬಹುದು, ಕೋಲ್ ಇಂಡಿಯಾ ಆಫರ್ ಫಾರ್ ಸೇಲ್ ಓಪನ್ಸ್ ಫಾರ್ ಇನ್ವೆಸ್ಟರ್ಸ್ ಆನ್ May 27. The government aims to collect up to 5,000 crore via ಕೋಲ್ ಇಂಡಿಯಾ ಶೇರ್ ಸೇಲ್. ಸುಮಾರು 5,000 ಕೋಟಿ ಮೊತ್ತದ ಷೇರುಗಳನ್ನ ಮಾರಾಟ ಮಾಡಬಹುದು ಸರ್ಕಾರ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅದಕ್ಕೆ 10% ಡಿಸ್ಕೌಂಟ್ ಅಲ್ಲಿ ಸರ್ಕಾರ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ಇವತ್ತು ಇನ್ಸ್ಟಿಟ್ಯೂಷನ್ಸ್ ಗೆ ವಿಂಡೋ ಓಪನ್ ಇರುತ್ತೆ. ನಾಳೆ ಅಂದ್ರೆ ಮಾರ್ಕೆಟ್ ರಜೆ ಇದೆ. ನಾಡಿದ್ದು ರಿಟೇಲ್ ಇನ್ವೆಸ್ಟರ್ಸ್ ಗೆ ಓಪನ್ ಇರುತ್ತೆ. ಸ್ಟಾಕ್ ಅನ್ನ ಹಚ್ ಮಾಡಬಹುದು. 10% ಡಿಸ್ಕೌಂಟ್ ಅಲ್ಲಿ ಸರ್ಕಾರ ಆಫರ್ ಮಾಡ್ತಿರೋದ್ರಿಂದ ನೆಗೆಟಿವ್ ರಿಯಾಕ್ಷನ್ ಬರಬಹುದು. ಬಟ್ ನೆಗೆಟಿವ್ ಬರಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ಪಾಸಿಟಿವ್ ಕೂಡ ಬರಬಹುದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಮಾರಿಕೋ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಕೊಬ್ಬರಿ ಎಣ್ಣೆ ಪ್ಯಾರಾಶೂಟ್ ಆಯಿಲ್ ಏನಿದೆ ಅದರಲ್ಲಿ ಫೇಮಸ್ ಆಗಿರುವಂತ ಕಂಪನಿ ಇದು. ಕಂಪನಿ ಈಗ ಶಾಂಪೂ ಸೆಗ್ಮೆಂಟ್ ಗೆ ಕಾಲಿಡ್ತಾ ಇದೆ. ಪ್ಯಾರಾಶೂಟ್ ಬ್ರಾಂಡ್ ಏನಿದೆ ಅದನ್ನ ಶಾಂಪೂ ಕ್ಯಾಟಗರಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಪ್ರೋಟೀನ್ ಶಾಂಪೂ ಅಂತ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಮಾರಿಕೋ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಈ ಸುದ್ದಿಗೆ ರಿಯಾಕ್ಷನ್ ಅಂತ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ನ ಜೊತೆಗೆ ವೋಡಾಫೋನ್ ಐಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಇದ್ರ ಜೊತೆಗೆ ಭಾರತಿ ಏರ್ಟೆಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ 3 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರುತ್ತೆ. 3 ಸ್ಟಾಕ್ ಗಳು ಯಾಕೆಂದ್ರೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿಗಳು. ಲಾಸ್ಟ್ ಮಂತ್ ಕಸ್ಟಮರ್ ಅಡಿಷನ್ ಡೇಟಾ ರಿಲೀಸ್ ಆಗಿದೆ. ಹಾಗಾಗಿ ಈ 3 ಕಂಪನಿಗಳು ಫೋಕಸ್ ಅಲ್ಲಿ ಇರ್ತವೆ. ರಿಲಯನ್ಸ್ ಜಿಯೋ 29,42,000 ಕ್ಲೈಂಟ್ಸ್ ಅನ್ನ ಆಡ್ ಮಾಡ್ಕೊಂಡಿದೆ ಏಪ್ರಿಲ್ ಮಂತ್ ಅಲ್ಲಿ. ಒಳ್ಳೆ ಅಡಿಷನ್ ಅಂತಾನೆ ಹೇಳ್ಬೋದು, 29.5 ಲಕ್ಷ ಕಸ್ಟಮರ್ಸ್ ಅಂದ್ರೆ. ಬಟ್ ಭಾರತಿ ಏರ್ಟೆಲ್ ಔಟ್ ಪರ್ಫಾರ್ಮ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ನ. ಯಾಕಂದ್ರೆ 31,29,000 ಕ್ಲೈಂಟ್ಸ್ ಅನ್ನ ಆಡ್ ಮಾಡ್ಕೊಂಡಿದೆ ಏಪ್ರಿಲ್ ಅಲ್ಲಿ. ಬಟ್ ಇಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ ಅಡಿಷನ್ಸ್. ಬಟ್ 3 ಕಂಪನಿಗಳದು ಕಡಿಮೆ ಆಗಿದೆ. ಬರೀ ಭಾರತಿ ಏರ್ಟೆಲ್ ದಾಗ್ಲಿ ಅಥವಾ ವೋಡಾಫೋನ್ ಐಡಿಯಾದಾಗ್ಲಿ ಅಥವಾ ರಿಲಯನ್ಸ್ ಜಿಯೋದಾಗ್ಲಿ ಅಲ್ಲ. ಮಾರ್ಚ್ ಮಂತ್ ಹೋಲಿಸಿದ್ರೆ ಕಡಿಮೆ ಆಗಿದೆ. ಬಟ್ ನೆಟ್ ಅಡಿಷನ್ಸ್ ಆಗಿದೆ, ಡಿಲಿಷನ್ಸ್ ಆಗಿಲ್ಲ. ಜೊತೆಗೆ ವೋಡಾಫೋನ್ ಐಡಿಯಾ ಕೂಡ 53,000 ಕಸ್ಟಮರ್ಸ್ ನ ಆಡ್ ಮಾಡಿದೆ. ಇಂದಿನ ತಿಂಗಳು ಅಂದ್ರೆ ಮಾರ್ಚ್ ಅಲ್ಲಿ 1 ಲಕ್ಷ ಕ್ರಾಸ್ ಮಾಡಿತ್ತು ನ್ಯೂ ಕಸ್ಟಮರ್ ಅಡಿಷನ್. ಬಟ್ ಈ ಸಲ 53,000 ಆಡ್ ಆಗಿದೆ. ವೋಡಾಫೋನ್ ಐಡಿಯಾಗೆ ಒಳ್ಳೆ ಸುದ್ದಿ ಏನಂತಂದ್ರೆ ಪ್ರತಿ ಸಲ ಎಕ್ಸಿಟ್ ಆಗ್ತಾ ಇದ್ರು ಕಸ್ಟಮರ್ಸ್ ಇದರಿಂದ. ಬಟ್ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 2-3 ಮಂತ್ಸ್ ಇಂದ ಅಡಿಷನ್ ಆಗ್ತಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ವೋಡಾಫೋನ್ ಐಡಿಯಾ ಕಂಪನಿಗೆ. ಈ ಸುದ್ದಿ ಕಾರಣಕ್ಕೆ ಈ 3 ಷೇರುಗಳು ಫೋಕಸ್ ಅಲ್ಲಿರುತ್ತೆ. 3 ಕೂಡ ವಾಚ್ ಮಾಡಬಹುದು. ನೆಟ್ ಅಡಿಷನ್ಸ್ ಆಗಿದೆ 3 ಕಂಪನಿಗಳಲ್ಲಿ. ಬಟ್ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಅಡಿಷನ್ಸ್ ಆಗಿದೆ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 171 ಕೋಟಿ EPC ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತೆ. ಸಾತ್ವಿಕ್ ಗ್ರೀನ್ ಎನರ್ಜಿ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೇನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಹಾಗೆ ಇನ್ಸ್ಟಾಗ್ರಾಮ್ ನ ಬಯೋದಲ್ಲೂ ಕೂಡ ಲಿಂಕ್ ಇರುತ್ತೆ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಅಲ್ಲಿಂದನೂ ಕೂಡ ಓಪನ್ ಮಾಡ್ಕೊಳ್ಬಹುದು. ಇನ್ನು ಟಾಟಾ ಎಲ್ಎಕ್ಸಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ ವಿಟೆಲ್ ಲಾಂಚ್ ಮಾಡ್ತಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಇದೊಂದು ಮೆಡಿಕಲ್ ಡಿವೈಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಳಸುವಂತ ಮೆಟೀರಿಯಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್. ಈ ಸೊಲ್ಯೂಷನ್ಸ್ ನ ಲಾಂಚ್ ಮಾಡಿದೆ. ಈ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಟಾಟಾ ಎಲ್ಎಕ್ಸಿಯನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಅದಕ್ಕೆ ರಿಯಾಕ್ಷನ್ ಅಂತ. ಇನ್ನು HG ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 45 ಕೋಟಿ ಮೊತ್ತದ ಕನ್ಸ್ಟ್ರಕ್ಷನ್ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. REC ಸಬ್ಸಿಡಿಯರಿಯಿಂದ ಪಡ್ಕೊಂಡಿರುವಂತದ್ದು ಕನ್ಸ್ಟ್ರಕ್ಷನ್ ಆರ್ಡರ್. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ಸ್ ಅಲ್ಲಿ ಅಂತ. ಇನ್ನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಗಳ ಕಡೆ ಬಂದ್ರೆ ರಿಸಲ್ಟ್ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚ್ಕೊಳ್ತಿದ್ದೀನಿ ಮೇಜರ್ ಕಂಪನಿಗಳ ನಂಬರ್ಸ್ ಅನ್ನ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ವಾಟ್ಸ್ಆಪ್ ಚಾನಲ್ ಗೆ ಸೇರ್ಕೊಂಡಿಲ್ಲ ಅಂತಂದ್ರೆ ಅದರ ಲಿಂಕ್ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಇರುತ್ತೆ. ಜೊತೆಗೆ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ. ವಾಟ್ಸ್ಆಪ್ ಗೆ ಸೇರ್ಕೊಳ್ಳಿ, ಅಲ್ಲೂ ಕೂಡ ಮಾರ್ಕೆಟ್ ರಿಲೇಟೆಡ್ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ.
ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಕಮಿನ್ಸ್ ಇಂಡಿಯಾ ಇದೆ, ಇಸಾಬ್ ಇಂಡಿಯಾ ಇದೆ, ಗೇಬ್ರಿಯಲ್ ಇದೆ, ಜಿಲೆಟ್ ಇದೆ, ಸುಮಾರು ಕಂಪನಿಗಳಿದೆ. ಈ ಕಂಪನಿಗಳನ್ನು ಸಹ ವಾಚ್ ಮಾಡಬಹುದು. ರಿಸಲ್ಟ್ ದಿನ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 33 ಪಾಯಿಂಟ್ಸ್ 0.14% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕಾಯಲ್ಲಿ 1% ಪಾಸಿಟಿವ್ ಇದೆ, ಸ್ಟ್ರೈಟ್ ಟೈಮ್ಸ್ ಸ್ವಲ್ಪ ನೆಗೆಟಿವ್ ಇದೆ, ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಇದೆ, ತೈವಾನ್ ವೇಟೆಡ್ ಅಲ್ಲಿ 2.5% ಪಾಸಿಟಿವ್ ಇದೆ, ಕೋಸ್ಪಿ 4% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದೆ. ಇನ್ನು ಈ ಮಾರ್ಕೆಟ್ ಗಳು ಓಪನ್ ಆಗಿಲ್ಲ ಇನ್ನು ಇವತ್ತು. ಅಂದ್ರೆ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಗಿಫ್ಟ್ ನಿಫ್ಟಿ ಕೂಡ ಸ್ಲೈಟ್ಲಿ ನೆಗೆಟಿವ್ ಇದೆ, ಬಟ್ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಅಂತಾನೆ ಹೇಳ್ಬೋದು. ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಂತ ಹೇಳ್ಬೋದು, ಬಟ್ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂತ ನೆಗೆಟಿವ್ ಡೆವಲಪ್ಮೆಂಟ್ ಏನಿಲ್ಲ, ಬಟ್ ಏಷ್ಯನ್ ಕ್ಯೂಸ್ ಮಿಕ್ಸರ್ ಇದೆ, ಒಂದಷ್ಟು ಪಾಸಿಟಿವ್ ಒಂದಷ್ಟು ನೆಗೆಟಿವ್ ಈ ರೀತಿ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 0.74% ಡೌನ್ ಫಾಲ್ ಇದೆ ಸದ್ಯದ ಮಟ್ಟಿಗೆ. ಗೋಲ್ಡ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಎಸ್ಡಿ ಐಎನ್ಆರ್ ಕಡೆ ಬಂದ್ರೆ ಐಎನ್ಆರ್ ನಿನ್ನೆ ವೀಕ್ ಆಯಿತು 0.46%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸದ್ಯದ ಮಟ್ಟಿಗೆ ಏನಂತ ದೊಡ್ಡ ನೆಗೆಟಿವ್ ನ್ಯೂಸ್ ಇಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಬಹುದು. ಹಾಗೆ ವಾಟ್ಸ್ಆಪ್ ಚಾನಲ್ಗೂ ಕೂಡ ಸೇರ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.